ನಟ ದರ್ಶನ್ಗೆ ಇವತ್ತೇ ಸಿಗುತ್ತಾ ಗುಡ್ ನ್ಯೂಸ್. ಸ್ಯಾಂಡಲ್ವುಡ್ ದಾಸನ್ಗೆ ಬೇಲ ಮತ್ತೆ ಜೈಲ. ಬಳ್ಳಾರಿ ಕಾರಾಗೃಹದಿಂದ ಹೊರ ಬರ್ತಾರ ಕಾಟೇರ. ಕೊಲೆ ಆರೋಪಿ ದರ್ಶನ್ಗೆ ಇವತ್ತೇ ಕ್ರೂಷಿಯಲ್ ಡೇ. ದರ್ಶನ್ ಸಲ್ಲಿಸಿರೋ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಸೆಪ್ಟೆಂಬರ್ 25ಕ್ಕೆ ವಿಚಾರಣೆ ನಡೆಸಿದ್ರು ನ್ಯಾಯಮೂರ್ತಿ ಜೈಶಂಕರ್. ಆಕ್ಷೇಪಣೆಗೆ ಸಮಯ ಕೇಳಿದ್ದ ಎಸ್ಪಿಪಿ ಪ್ರಸನ್ನ ಕುಮಾರ್. ಮನವಿ ಸ್ವೀಕರಿಸಿ ಇವತ್ತಿಗೆ ವಿಚಾರಣೆಯನ್ನ ಮುಂದೂಡಲಾಗಿತ್ತು. ನ್ಯಾಯಾಲಯಕ್ಕೆ ಇವತ್ತು ಆಕ್ಷೇಪಣೆ ಸಲ್ಲಿಸಲಿರುವ ಎಸ್ಪಿಪಿ ಪ್ರಸನ್ನ ಕುಮಾರ್ ನಟ ದರ್ಶನ್ ಪರ ವಾದವನ್ನ ಮಂಡಿಸಲಿದ್ದಾರೆ ಅವರ ವಕೀಲರು. ಹಾಗಾಗಿನೇ ಒಂದು ಕುತೂಹಲ ಇದೆ, ಇವತ್ತು ದರ್ಶನ್ ಅವರಿಗೆ ಬೇಲ್ ಸಿಗುತ್ತಾ ಇಲ್ವಾ ಅಂತ ಹೇಳಿ. ಅವರ ಅಭಿಮಾನಿಗಳು, ಅವರ ಆಪ್ತರು, ಅವರ ಪತ್ನಿ ಬಹಳಷ್ಟು ನಿರೀಕ್ಷೆಯಲ್ಲಿದ್ದಾರೆ. ಇವತ್ತು ದರ್ಶನ್ ಅವರಿಗೆ ಬೇಲ್ ಸಿಗಬಹುದು ಅಂತ ಹೇಳಿ. ಆದ್ರೆ ಯಾವ ರೀತಿಯಾದಂತ ವಾದ ಮಂಡನೆ ಮಾಡ್ತಾರೆ ದರ್ಶನ್ಗೆ ಬೇಲ್ ಸಿಗದ ಹಾಗೆ ಪ್ರಸನ್ನ ಕುಮಾರ್ ಅನ್ನೋ ಕುತೂಹಲವೂ ಕೂಡ ಇದೆ. ನಟ ದರ್ಶನ್ಗೆ ಇವತ್ತು ನಿಜಕ್ಕೂ ಕೂಡ ಕ್ರೂಷಿಯಲ್ ಡೇ ಆಗುತ್ತೆ. ದರ್ಶನ್ ಅವರಿಗೆ ಇವತ್ತು ಗುಡ್ ನ್ಯೂಸ್ ಸಿಗುತ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸ್ಯಾಂಡಲ್ವುಡ್ ದಾಸನ್ಗೆ ಇವತ್ತು ಬೇಲ್ ಸಿಗುತ್ತಾ ಅಥವಾ ಮತ್ತೆ ಜೈಲೇ ಗತಿ ಆಗುತ್ತಾ ಅನ್ನೋ ಕುತೂಹಲದ ಪ್ರಶ್ನೆಯೂ ಕೂಡ ಇದೆ. ಬಳ್ಳಾರಿ ಕಾರಾಗೃಹದಲ್ಲಿದ್ದಾರೆ ದರ್ಶನ್, ಹೊರ ಬರ್ತಾರಾ ಅನ್ನೋದು ಕೂಡ ಇರುವಂತ ಪ್ರಶ್ನೆ. ಕೊಲೆ ಆರೋಪಿ ದರ್ಶನ್ಗೆ ಇವತ್ತು ನಿಜಕ್ಕೂ ಕ್ರೂಷಿಯಲ್ ಡೇ. ದರ್ಶನ್ ಸಲ್ಲಿಸಿರುವಂತ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಸೆಪ್ಟೆಂಬರ್ 25ಕ್ಕೆ ವಿಚಾರಣೆಯನ್ನ ನಡೆಸಲಾಗಿತ್ತು. ಆಕ್ಷೇಪಣೆಗೆ ಸಮಯವನ್ನ ಕೇಳಿದ್ರು ಎಸ್ಪಿಪಿ ಪ್ರಸನ್ನ ಕುಮಾರ್. ಮನವಿ ಸ್ವೀಕರಿಸಿ ಇವತ್ತಿಗೆ ವಿಚಾರಣೆಯನ್ನ ಮುಂದೂಡಲಾಗಿತ್ತು. ನ್ಯಾಯಾಲಯಕ್ಕೆ ಇವತ್ತು ಆಕ್ಷೇಪಣೆಯನ್ನ ಸಲ್ಲಿಸಲಿದ್ದಾರೆ ಎಸ್ಪಿಪಿ. ಜೊತೆಗೆ ನಟ ದರ್ಶನ್ ಪರವಾಗಿ ಅವರ ವಕೀಲರು ವಾದವನ್ನ ಮಂಡಿಸ್ತಾರೆ. ಹಾಗಾಗಿ ಇವತ್ತು ಬೇಲ್ ಸಿಗುತ್ತಾ ಅನ್ನೋ ಪ್ರಶ್ನೆ ಇದ್ದೇ ಇದೆ.